ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಸಂಜೆ ಉಚ್ಛಾಯಿ ಮಹೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ಜರುಗಿತು. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 204ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತ ಮಾರ್ಚ್ 7ರಂದು ಸಂಜೆ 6 ಗಂಟೆಗೆ ಉಚ್ಛಾಯಿ ಮಹೋತ್ಸವ ನಡೆಯಿತು. ಬೆಳಿಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರಗಳು ನೆರವೇರಿದವು. ಸಂಜೆ ಪುರವಂತರ ಸೇವೆ, ಡೊಳ್ಳು ವಾದ್ಯ ವೈಭವದೊಂದಿಗೆ ಉಚ್ಛಾಯಿ ಮಹೋತ್ಸವ ನೆರವೇರಿತು. ಮಾರ್ಚ್ 8ರಂದು ಸಂಜೆ 5 ಗಂಟೆಗೆ ಭವ್ಯ ರಥೋತ್ಸವ ನಡೆಯಲಿದೆ. ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ತಾಣವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತೇ ನಡೀತಾ ಇದೆ ಉಚ್ಛಾಯಿ ಮತ್ತು ನಾಳೆ ನಡೀತಾ ಇರುವ ರಥೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ವತಿಯಿಂದ ಸುಸಜ್ಜಿತವಾದ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಅದರ ಜೊತೆಗೆ ಹೋಮ್ ಗಾರ್ಡ್ಸನ್ನು ಬಳಸ್ತಾ ಇದ್ದೀವಿ ಮತ್ತು KSRP ಮತ್ತು ನಮ್ಮ CR ತುಕಡಿಗಳನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ತಾಂತ್ರಿಕವಾಗಿಯೂ ಕೂಡ ಇಲ್ಲಿ ಹೆಚ್ಚಿನ CCTV ಕ್ಯಾಮರಾಗಳನ್ನು ಅಳವಡಿಸಿದ್ದೀವಿ. ಜನರ ಮೇಲೆ ಮತ್ತು ಇನ್ನೇನು ಕಳ್ಳರ ಮತ್ತು ಈ ಸಾರ್ವಜನಿಕರು ಗುಂಪು ಸೇರೋದರ ಒಂದು ಮಿಸ್ಯೂಸ್ ಮಾಡ್ತಾರೆ, ಕ್ರಿಮಿನಲ್ಸ್ ಮೇಲೆ ವಾಚ್ ಮಾಡಲಿಕ್ಕೆ ನಾವು ಕ್ರೈಮ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಹೆಚ್ಚಿನದಾಗಿ ವಾಚ್ ಟವರ್ಸ್ ಹಾಕಿದ್ದೀವಿ, CCTV ಕ್ಯಾಮ್ರಾಗಳನ್ನು ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದು ತಮ್ಮ ಏನು ಭಕ್ತಿ ಇದೆ ಭಕ್ತಿ ಸೇವೆಯನ್ನು ಮಾಡಬೇಕಂತ ಹೇಳ್ತಾರೆ. ಅದ್ರ ಜೊತೆಗೆ ಏನು ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಲಕ್ಷಾಂತರ ಜನರಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಸಂಚಾರಿ ರೂಟ್ಗಳನ್ನು ಮಾರ್ಪಾಡು ಮಾಡಿದ್ವಿ. ಅದ್ರ ಬಗ್ಗೆನೂ ಕೂಡ ಪತ್ರಿಕೆಯಲ್ಲಿ ನಾವು ನೀಡಿದ್ದೀವಿ. ಟ್ರಾಫಿಕ್ ಡೈವರ್ಷನ್ಗೂ ಕೂಡ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ತಾರೆ. ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಕೃಷಿ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ 2026 ಹಾಗೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು.
ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಕೃಷಿ ಇಲಾಖೆ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ 2026 ಹಾಗೂ ಬೆಳೆ ವಿಮೆ ಪರಿಹಾರ ಬಿಡುಗಡೆ ಕಾರ್ಯಕ್ರಮವು ಶನಿವಾರ ದಿನಾಂಕ 7ನೇ ಮಾರ್ಚ್ 2026ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ ಬಿ.ಆರ್. ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಅಫ್ಜಲ್ಪುರ ಮತಕ್ಷೇತ್ರದ ಶಾಸಕರಾದ ಎಂ.ವೈ. ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರಿನ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಬೆಂಗಳೂರಿನ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನಿ, ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ರಶೀದ್, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂ.ವೈ. ಪಾಟೀಲ್, ಜಸ್ಕಾಂ ಕಲಬುರಗಿ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರವಾಳ್, ಕರ್ನಾಟಕ ರಾಜ್ಯ ದ್ವಿದಳ ಧಾನ್ಯ ಅಭಿವೃದ್ಧಿ ಮಂಡಳಿ ಕಲಬುರಗಿ ಅಧ್ಯಕ್ಷರಾದ ಸೈಯದ್ ಮೆಹಮೂದ್ ಚಿಸ್ತಿ ಸಾಹೇಬ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಕಲಬುರಗಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಜಹರ್ ಆಲಂ ಖಾನ್, ಜಿಲ್ಲಾ ಕೃಷಿಕ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ದಂಗಾಪುರ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ. ಫೌಜಿಯಾ ತರನ್ನುಂ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಶಿಂದೆ, ಕೃಷಿ ಇಲಾಖೆ ಕಲಬುರಗಿಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್, ಸೇಡಂನ ಉಪ ಕೃಷಿ ನಿರ್ದೇಶಕರಾದ ಅನುಸೂಯಾ ಹೋಗಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ನನ್ನ ಅನುಭವದ ಹಿನ್ನೆಲೆಯಲ್ಲಿ ಇದಕ್ಕಿಂತ ಡಬಲ್ ಬಂದೇ ಬರ್ತದೆ. ಇನ್ಶೂರೆನ್ಸ್ ಕಂಪನಿದು ರೂಲ್ಸ್ ಇದೆ. ಇಲ್ಲಿ ಹಿಂದೆ ಅದಾನಿ ಕಂಪನಿ ಇತ್ತು, ಈಗ ಅದಾನಿ ಕಂಪನಿ ಹೋಗಿ ಇಫ್ಕೋ ಕಂಪನಿ ಬಂದಿದೆ. ಅವರು ರೈತರನ್ನ ಖಂಡಿತವಾಗಿ ಲೂಟಿ ಮಾಡಲ್ಲ, ಮೋಸ ಮಾಡಲ್ಲ. ಅದಕ್ಕಾಗಿ ನಾನು ಅಧಿಕಾರಿಗಳನ್ನ ಅಭಿನಂದಿಸ್ತೀನಿ. ತಾವೆಲ್ಲ ಪ್ರಯತ್ನ ಪಟ್ಟು ಹೊಲಗಳಿಗೆ ಹೋಗಿ ವೈಜ್ಞಾನಿಕವಾದಂಥ ಒಂದು ಸರ್ವೆ ಮಾಡಿದ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ ನೆರವು ಬಂದಿದೆ. ಇನ್ನು ಮುಂದಿನ ಕೂಡ ರೈತರಿಗೆ ಇನ್ನು ಹೆಚ್ಚಿನ ಲಾಭ ಸಿಗಲಿ ಮತ್ತು ಹೆಚ್ಚಿನ ಅನುಕೂಲಗಳಾಗಲಿ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಬಜೆಟ್ ಅನ್ನು ಮಂಡಿಸಿದರು. ಪ್ರದೇಶದಲ್ಲಿ ಪ್ರತಿ ವರ್ಷ ಅಂದ್ರೆ 15 ಲಕ್ಷ ಎಕರೆವರೆಗೆ ತೊಗರಿಯನ್ನ ಬಿತ್ತನೆ ಮಾಡ್ತಾ ಇದ್ರಿ. ಅದು 99% ಮಳೆ ಆಶ್ರಿತ ಇದೆ. ನಮ್ಮ ಕಲಬುರಗಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ, ತಮ್ಗೆಲ್ಲರಿಗೂ ಇದು ಗೊತ್ತಿದೆ. ಈಗ ಬಹಳಷ್ಟು ವರ್ಷಗಳಿಂದ ನಾವು ತೊಗರಿ ಮೇಲೆ ತೊಗರಿ ಬೆಳೀತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೀವಿ. ನೆಟ್ ರೋಗ ಆಯಿತು, ಗೊಡ್ಡ ರೋಗ ಆಯಿತು, ಬೇರೆ ಬೇರೆ ಸಮಸ್ಯೆಗಳು ಕಾಣ್ತಾ ಇರೋ ಈ ಒಂದು ಸಮಸ್ಯೆ ಇದ್ರೂ ಸಹಿತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ತೊಗರಿ ಉತ್ಪಾದನೆ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಆಗುತ್ತೆ. ರಾಜ್ಯದಲ್ಲಿ 12ರಿಂದ 15 ಲಕ್ಷ ಹೆಕ್ಟೇರ್ ತೊಗರಿ ಬಿತ್ತನೆ ಆದರೆ 6 ಲಕ್ಷದಿಂದ 6.5 ಲಕ್ಷ ಹೆಕ್ಟೇರ್ ನಮ್ಮ ಕಲಬುರಗಿಯಲ್ಲಿ ಬಿತ್ತನೆ ಆಗ್ತದೆ. ಉತ್ಪಾದನೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟು ತೊಗರಿ ಉತ್ಪಾದನೆ ಆಗತ್ತೆ ಅದರದ 50% ಕನಿಷ್ಠ ಇಲ್ಲ ಅಂದ್ರೆ 50 ಲಕ್ಷ ಕ್ವಿಂಟಲ್ ತೊಗರಿಯನ್ನ ನಾವು ಪ್ರತಿ ವರ್ಷ ಕಲಬುರಗಿ ಜಿಲ್ಲೆ ರೈತ ಬಾಂಧವರು ಉತ್ಪಾದನೆ ಮಾಡಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ. ನಾನು ಮೊದಲನೇ ಬಾರಿಗೆ ರೈತರನ್ನ ಕರೆದು ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಮಾಡ್ತಾ ಇರೋದು ನಾನು ಮೊದಲನೇ ಬಾರಿಗೆ ನಾನು ಕಾಣ್ತಾ ಇದ್ದೇನೆ. ಇವತ್ತು ವೈವಿಧ್ಯಮಯ ಕಾರ್ಯಕ್ರಮ, ಇದು ಒಂಥರದ ಕಾರ್ಯಕ್ರಮ ಅಲ್ಲ, ಸಿರಿಧಾನ್ಯದ ಕಾರ್ಯಕ್ರಮ. ಇದು ಜಿಲ್ಲಾ ಮಟ್ಟದ ಧಾನ್ಯ ಮೇಳ ಅಂತೇಳಿ ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆಯವರು. ಮತ್ತು ವಿಶೇಷವಾಗಿ ಬೆಳೆ ವಿಮೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಅಲ್ಲದೆ ಕೃಷಿಯಲ್ಲಿ ಉತ್ಸಾಹದಿಂದ ಕೆಲಸ ಮಾಡಿದಂಥವರಿಗೆ ಅವರಿಗೆ ಸನ್ಮಾನ ಕೂಡ ಆಗಿದೆ. ಮತ್ತು ಕೃಷಿ ಪಂಡಿತರಿಗೆ ಗೌರವಕ್ಕೂ ಸೂಚನೆ ಮಾಡುವಂಥ ಕಾರ್ಯಕ್ರಮ ಕೂಡ ಇದಾಗಿದೆ. ಜೈ ಜವಾನ್ ಜೈ ಕಿಸಾನ್ ಅಂತ ಸ್ಲೋಗನ್ ಇದೆ. ಜೈ ಜವಾನ್ ಅಂದರೆ ನಮ್ಮ ಗಡಿ ಪ್ರದೇಶದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ವೀರ ಯೋಧರು. ಅವರು ಇಲ್ಲದೆ ಹೋದರೆ ನಮಗೆ ಉಳುಗಾಲಿಂದ ನಾವು ಇರೋದಿಲ್ಲ.
ಒಂದೇ ಮಾತು. ಎರಡನೇ ಮಾತು, ಜೈ ಕಿಸಾನ್. ಕಿಸಾನ್ ಅಂದರೆ ರೈತ ಆಹಾರ ಬೆಳೆದೇ ಹೋದರೆ ನಮ್ಮ ಪರಿಸ್ಥಿತಿ ಸ್ವಲ್ಪ ಹಿಂದೆ, ಭಾಳ ವರ್ಷ ಬೇಡ, ನಾವು ಭಾಳ ವರ್ಷ ಹೋಗಿ 1970ರಿಂದ ಆಚೆ ಸ್ವತಂತ್ರ ಬಂದ ನಂತರ ನಾವು ಅಕ್ಕಿ ಗೋಧಿ ಎಲ್ಲಿಂದ ತರ್ತಿದ್ದು? ಅಮೇರಿಕದಿಂದ ತರಿಸಿ ನಾವೆಲ್ಲ ಊಟ ಮಾಡಿದ್ವಿ. ಯಾವಾಗ ಅಂಥ ಒಂದು ಪರಿಸ್ಥಿತಿ 33 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು 104 ಕೋಟಿ ಜನಸಂಖ್ಯೆ ಇದೆ. ಇಷ್ಟ ಜನಸಂಖ್ಯೆ ಇದ್ದಾಗ ನಮ್ಮ ಪರಿಸ್ಥಿತಿ ಏನಾಗಿದೆ? ಇವತ್ತು ಇಡೀ ವಿಶ್ವಕ್ಕೆ ನಾವು ಆಹಾರ ಧಾನ್ಯವನ್ನು ಕೊಡ್ತಾ ಇದ್ದೀವಿ. ಆ ರೈತರಿಗೆ ಆ ರೀತಿ ಸೌಲಭ್ಯಗಳು ಪ್ರಜಾಪ್ರಭುತ್ವ ಬಂದ ಮೇಲೆ, ಸ್ವತಂತ್ರ ಬಂದ ಮೇಲೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಯಾರ್ಯಾರಿಗೆ ಏನೇನು ಸೌಲಭ್ಯಗಳು ಬೇಕೋ ಅದನ್ನೆಲ್ಲವನ್ನ ಸರ್ಕಾರಕ್ಕೆ ಒದಗಿಸ್ತು ಬಂದಾಗ ಇವತ್ತು ಈ ಮಟ್ಟಕ್ಕೆ ಬಂದಿವಿ. ಈ ಶ್ರೇಯಕ್ಕೆ ಭಾಗಿಯಾಗ್ತದೆ. ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ನಾನು ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದು DC ಇರ್ಬೋದು, CEO ಇರ್ಬೋದು, ನಮ್ಮ JD ಇರ್ಬೋದು, AD ಇರ್ಬೋದು, ಅಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು, ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, PDOಗಳು ಇರ್ಬೋದು, ನಾವೆಲ್ಲರೂ ಸೇರಿ ಇವತ್ತು ಒಂದು ತಂಡವಾಗಿ ಕೆಲಸ ಮಾಡಿದ್ಕೆ ಇವತ್ತು ನಮ್ಮ ರೈತರಿಗೆ ಇಷ್ಟೆಲ್ಲ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈಗಾಗಲೇ ಸಾಕಷ್ಟು ಜನ ಹಿರಿಯರು ಮಾತನಾಡಿದ್ದಾರೆ. ನಮ್ಮ ಅಲಂ ಪ್ರಭು ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ 1948, 1962 ಹಾಗೂ 1965ರಲ್ಲಿ ನಿರಂತರವಾದಂಥ ಒಂದಕ್ಕೊಂದು ಯುದ್ಧಗಳು ನಡೀತಾನೆ ಇತ್ತು. ಆಗ ಇಂಡಿಯಾ ಪಾಕಿಸ್ತಾನ ಇರ್ಬೋದು, ಇಂಡಿಯಾ ಚೈನಾ ಇರ್ಬೋದು, ಮತ್ತೆ ಇಂಡಿಯಾ ಪಾಕಿಸ್ತಾನ ಇರ್ಬೋದು, ಹೀಗೆ ಯಾವಾಗಲೂ ನಿರಂತರ ಯುದ್ಧಗಳ ಕಾರಣ ನಮಗೆ ಸ್ವಲ್ಪ ಉತ್ಪಾದನೆಯಲ್ಲಿ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಮಾನ್ಯ ಅಂದಿನ ಪ್ರಧಾನಮಂತ್ರಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಸೈನಿಕರಿಗೆ ಪ್ರೋತ್ಸಾಹ ನೀಡಲು, ಅವರ ಬೆಂಬಲಕ್ಕೆ ಇಡೀ ರಾಷ್ಟ್ರ ಇದೆ ಅಂತ ತೋರಿಸಲು ಜೈ ಜವಾನ್ ಅಂತ ಹೇಳಿದ್ರು. ಮತ್ತೆ ನಮ್ಮ ರೈತರ ಪರವಾಗೂ ಕೂಡ ಈ ಸರ್ಕಾರ ಇದೆ, ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಅವ್ರ ಜೊತೆ ಇದೆ ಅಂದ್ಬಿಟ್ಟು ಜೈ ಕಿಸಾನ್ ಅಂತ ಅವರು ಘೋಷಣೆಯನ್ನ ಕೊಟ್ಟಿದ್ರು. ನಾಳೆ ಚಿತ್ತಾಪುರದಲ್ಲಿ ಅಂದಾಜು 1069 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಮತ್ತು ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಚಿತ್ತಾಪುರದಲ್ಲಿ ನಾಳೆ ಅಂದಾಜು 1069 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ ಉದ್ಘಾಟನೆ ನೆರವೇರಲಿದೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸೇರಿದಂತೆ ಅನೇಕ ಜನ ಸಚಿವರು, ಶಾಸಕರು ಹಾಗೂ ಇತರೆ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇಂದು ಕಲಬುರಗಿ ನಗರದ ಐವನಶಾಹಿ ಅತಿಥಿ ಗೃಹದಲ್ಲಿ ತಮ್ಮನ್ನು ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ವಿವರಿಸಿದರು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಾನ್ಯ ಖರ್ಗೆ ಸಾಹೇಬರು ಮತ್ತು ಡೆಪ್ಟಿ CM ಅವರು ಬರೋದು ಫಿಕ್ಸ್ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳ್ತೀನಿ ಅಂತ ಹೇಳಿದ್ದಾರೆ. 12 ಗಂಟೆಗೆ ಚಿತ್ತಾಪುರ್ನಲ್ಲಿ ವಿವಿಧ ಕಾರ್ಯಕ್ರಮಗಳ ಅಡಿಗಲ್ಲು ಹಾಗೂ ಉದ್ಘಾಟನೆ ಇದೆ. ಸುಮಾರು 1069 ಕೋಟಿ ರೂಪಾಯಿದ ಕಾಮಗಾರಿಗಳಿದೆ. ಹೇಗೆ ಜೇವರ್ಗಿನಲ್ಲಿ ಆಯಿತು, ಸೇಡಂನಲ್ಲಿ ಆಯಿತು, ಅದೇ ರೀತಿ ಚಿತ್ತಾಪುರ್ನಲ್ಲೂ ಕೂಡ ಇದು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ಸೊ ಖರ್ಗೆ ಸಾಹೇಬ್ ಮೊನ್ನೆ ಟೈಮ್ ಕೊಟ್ಟಿದ್ದಾರೆ ಅದಕ್ಕೆ. ಸೊ ಅದಕ್ಕೆ ನಾಳೆ ಬರ್ತಾರೆ. ಅದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಸುಮಾರು 2:30 ಅಷ್ಟರಲ್ಲಿ ವಾಪಸ್ಸು ಸಾಹೇಬ್ರು ಡೆಲ್ಲಿಗೆ ಹೋಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ. ಬೈ 2:30 ಎವ್ರಿಥಿಂಗ್ ವಿಲ್ ಬಿ ಡನ್. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ವತಿಯಿಂದ ಅಪ್ಪ ಪ್ರಶಸ್ತಿ, ಶರಣ ವೈದ್ಯರತ್ನ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭವು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇರುವ ಶಿವಾನುಭವ ಮಂಟಪದಲ್ಲಿ ಜರುಗಿತು. ಕಲ್ಯಾಣ ನಾಡಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶರಣಬಸವೇಶ್ವರ ವಿದ್ಯಾಸಂಸ್ಥೆ ಬಹುದೊಡ್ಡ ಕ್ರಾಂತಿ ಮಾಡಿದೆ ಎಂದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರೂ ಆದ ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಅವರು ಹೇಳಿದ್ದಾರೆ. ಅವರು ಶರಣಬಸವೇಶ್ವರ ದೇವಸ್ಥಾನ ಆವರಣದ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅನುಭವ ಮಂಟಪದಲ್ಲಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ, ಡಾಕ್ಟರ್ ಶರಣಬಸವಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್,
ಶರಣಬಸವೇಶ್ವರ ಸಂಸ್ಥಾನದಿಂದ ಶುಕ್ರವಾರ ಆಯೋಜಿಸಿದ್ದ ಅಪ್ಪ ಪ್ರಶಸ್ತಿ, ಶರಣ ವೈದ್ಯ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಸ್ಮರಣ ಸಂಚಿಕೆ ಲೋಕಾರ್ಪಣೆ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನರ್ಸರಿಯಿಂದ ಆದಿಯಾಗಿ ಉನ್ನತ ಶಿಕ್ಷಣದವರೆಗೆ ಕಲ್ಯಾಣ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಈ ನಾಡಿನ ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣ ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. 8ನೇ ಪೀಠಾಧಿಪತಿ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು ದೂರದೃಷ್ಟಿಯುಳ್ಳವರಾಗಿದ್ದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಆ ನಂತರ ಸಂಸ್ಥೆಯ ಅಡಿ ಶರಣಬಸವ ವಿಶ್ವವಿದ್ಯಾಲಯ ಸ್ಥಾಪಿಸಿ ಈ ಭಾಗದ ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರಕಿಸಿಕೊಡುವಲ್ಲಿನ ಅವರ ಪರಿಶ್ರಮ ಸ್ಮರಣೀಯ ಎಂದರು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಸ್ವಾಗತಿಸಿ ಮಾತನಾಡಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಮಹಿಳಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡಿದ್ದು ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ದೊಡ್ಡ ಶ್ರಮ ಇದರಲ್ಲಿ ಅಡಗಿದೆ. ಕಲಬುರಗಿಯನ್ನು ಶೈಕ್ಷಣಿಕ ಹಬ್ ಮಾಡುವಲ್ಲಿ ಅಪ್ಪ ಅವರ ಸೇವಾ ಕಾರ್ಯ ಅತ್ಯಂತ ಶ್ಲಾಘನೀಯ ಎಂದು ಬಣ್ಣಿಸಿದರು. ಮುಗುಳು ನಾಗಾವಿ ಕಟ್ಟಿಮನಿ ಹಿರೇಮಠದ ಶ್ರೀ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಅಪ್ಪ ಪ್ರಶಸ್ತಿ ನೀಡಲಾಯಿತು. ಶರಣಬಸವ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠಿ ಉದ್ಘಾಟಿಸಿದರು. ದಾಸೋಹ ಮತ್ತು ಮಾನವೀಯತೆ ಹಾಗೂ ಶರಣ ಸತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು. ಭವಾನಿ ಅಪ್ಪ, ಶಿವಾನಿ ಅಪ್ಪ, ಮಹೇಶ್ವರಿ ಅಪ್ಪ ಪ್ರಾರ್ಥಿಸಿದರು. ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಅನಿಲ್ ಕುಮಾರ್ ಬಿಡವೆ, ಕುಲಸಚಿವೆ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಮಾಖಾ, ನಿರ್ದೇಶಕರಾದ ಪ್ರೊಫೆಸರ್ ವಿಡಿ ಮೈತ್ರಿ, ಶರಣ ಸತಿ ಸ್ಮರಣ ಸಂಚಿಕೆಯ ಸಂಪಾದಕರಾದ ಶರಣಗೌಡ ಪಾಟೀಲ್ ಪಾಳ, ಉಪಸಂಪಾದಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೈದ್ಯರು ಮಾನವೀಯ ನೆಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿನ ತಜ್ಞ ವೈದ್ಯರು ಶರಣ ಸಂಸ್ಥಾನದ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಸೇವೆ ಮಾಡಿದ್ದಾರೆ. ಪ್ರಶಸ್ತಿ ಪುರಸ್ಕೃತ ಎಲ್ಲಾ ವೈದ್ಯರಿಗೂ ಶರಣರ ಆಶೀರ್ವಾದ ಇರಲಿ ಎಂದು 9ನೇ ಪೀಠಾಧಿಪತಿ ಚಿರಂಜೀವ ದೊಡ್ಡಪ್ಪ ಅಪ್ಪ ಹೇಳಿದರು. ಡಾಕ್ಟರ್ ಪಿಎಂ ಬಿರಾದಾರ್, ಡಾಕ್ಟರ್ ಪ್ರತಿಮಾ ಮತ್ತು ಡಾಕ್ಟರ್ ಎಸ್ಬಿ ಕಾಮರೆಡ್ಡಿ, ಡಾಕ್ಟರ್ ಮನಾಲಿ ಮತ್ತು ಡಾಕ್ಟರ್ ಸಚಿನ್ ದೇಶಪಾಂಡೆ, ಡಾಕ್ಟರ್ ವಂದನಾ ಮತ್ತು ಡಾಕ್ಟರ್ ಸಂತೋಷ್ ಕಾಮಶೆಟ್ಟಿ, ಡಾಕ್ಟರ್ ವೀರಮ್ಮ ಮತ್ತು ಡಾಕ್ಟರ್ ನಂದೀಶ್ ಜೀವನಗಿ, ಡಾಕ್ಟರ್ ಶರಣಮ್ಮ ಮತ್ತು ಡಾಕ್ಟರ್ ನಂದೀಶ್ ನಿಷ್ಠಿ, ಡಾಕ್ಟರ್ ಐಷಾ ಫಾತಿಮಾ ಮತ್ತು ಡಾಕ್ಟರ್ ಮೊಹಮ್ಮದ್ ಅಬ್ದುಲ್ ಬಶೀರ್, ಡಾಕ್ಟರ್ ರಾಜಶ್ರೀ ಮತ್ತು ಡಾಕ್ಟರ್ ವಿಶ್ವನಾಥ ರೆಡ್ಡಿ, ಡಾಕ್ಟರ್ ವೀಣಾ ಮತ್ತು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ, ಡಾಕ್ಟರ್ ರೂಪಾಲಿ ಮತ್ತು ಡಾಕ್ಟರ್ ಮಂಜುನಾಥ್ ದೋಶೆಟ್ಟಿ, ಗೌರಿ ಮತ್ತು ಡಾಕ್ಟರ್ ಮಂಜುನಾಥ್ ಅಣಕಲ್, ಮಾನಸ ಮತ್ತು ಡಾಕ್ಟರ್ ಪ್ರಶಾಂತ್ ಕುಲಕರ್ಣಿ, ಡಾಕ್ಟರ್ ಸಿದ್ದಮ್ಮ ಮತ್ತು ಡಾಕ್ಟರ್ ವೀರೇಶ್ ಆಳಂದ್ ಅವರಿಗೆ ಶರಣ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಸಿದ್ಧ ಸಂಗೀತ ಗಾಯಕ ಮಲ್ಲಿಕಾರ್ಜುನ್ ಮಣ್ಣೂರ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮುಗುಳನಾಗಿ ಅಪ್ಪಾಜಿಯವರಿಗೂ ನಮ್ಮ ಸಂಸ್ಥೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಮಾಡುತ್ತಾ ಈ ಸಭೆಗೆ ನಮ್ಮ ಟೀಮ್ ಲೀಡರ್ ಡಾಕ್ಟರ್ಸ್ ಲೀಡರ್ಸ್ ಡಾಕ್ಟರ್ ಲೀಡ್ ಆಗಿರುವಂಥ ಅಪ್ಪಾಜಿಯವರ ಸೇವೆಯಲ್ಲಿ ಪ್ರಪ್ರಥಮವಾಗಿ ಮತ್ತು ಅವರಿಗೆ ಬಹಳ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ನಾನು ಮತ್ತೆ ಅವನಿಗೆ ಶಿಕ್ಷಕ ಸರ್ವಸಾಧಾರಣ ಯಾವಾಗಲೂ ಡಾಕ್ಟರ್ಸ್ ಎಲ್ಲರೂ ತೆರಳೋದೇ ಜಾಸ್ತಿ, ಈಗ ನಿಪುಣನೇ ಜಾಸ್ತಿ. ಗವಾಜಿಯವರು ನನಗೆ ಕೇಳಿದಾಗ ನಾವು ಡಾಕ್ಟರ್ಗಳು ಸಂಬಂಧ ಮಾಡೋದಂದ್ರೆ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ಡಿಗ್ರಿಯವರು ಖುಷಿ ಮಾಡಬೇಡ್ರಿ, ಹೆಲ್ಪ್ ಮಾಡಿರ್ತಾರೆ. ಇನ್ನೊಂದು ಏನಂದರೆ ಇದು ಎನಿ ಸರ್ವಿಸ್ ಈಸ್ looked upon like this. Whenever you pay for a service, that's the ಕಿಮ್ಮತ್ ಬರಲ್ಲ. ಆದಾಗ್ಯೂ ನಾವೆಲ್ಲರೂ ಚಿರಂಜೀವಿ ದೊಡ್ಡಪ್ಪ ಅವರು ವೈದ್ಯ ನಾರಾಯಣ ಮನೆಯಲ್ಲಿ ಕರೆಕ್ಟ್ ಎಮರ್ಜೆನ್ಸಿ ಇದ್ದಾಗ ವೈದ್ಯ ನಾರಾಯಣ ಮನೆಯಲ್ಲಿ ನಾವು ಚೇತನ ಹೋಗಬೇಕಾದ್ರೆ ಇವನೇ ನಮ್ಮ ಸಾಮಾನ್ಯ ಮನುಷ್ಯ ಅಂತಾರೆ, ಬಿಲ್ ನೋಡಿದಾಗ ಇನ್ನೊಂದು ರಾಕ್ಷಸ ಆಗಲ್ಲ. ಸೊ ಇಂಥ ಸಮಯದಲ್ಲಿ ಕೂಡ ವೈದ್ಯರ ನಾವೇನು ಸೇವೆ ಸಲ್ಲಿಸಿದ್ವಿ ಅಪ್ಪಗೆ ಅದೇನು ಅಲ್ಲ, ಅದು ನಮ್ಮ ಸಣ್ಣ ಕೊಡುಗೆ ಸಂಘ ವತಿಗಳಿಗೆ ನಾವು ಮಾಡಿದಂಥ ಇಟ್ಸ್ ವೆರಿ ಸ್ಮಾಲ್ ಗೆಸ್ಚರ್ ಆ್ಯಕ್ಚುಲಿ. ಅವರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದರು, ಅದು ದಾಸೋಹ ಸೂತ್ರದಲ್ಲಿ ತಮ್ಮ ಅನುಭವಗಳನ್ನು ದಾಸೋಹ ಸೂತ್ರದ ಮುಖಾಂತರ ಅಪ್ಪಾಜಿಯವರು ಸಮಾಜಕ್ಕೆ ನೀಡಿದ್ದಾರೆ.
ಇವತ್ತು ನಿಜಕ್ಕೂ ಕೂಡ ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಹೇಗೆ ಶಿವಶರಣರು ವಚನಗಳನ್ನು ನೀಡಿ ಈ ಒಂದು ಸಮಾಜಕ್ಕೆ ಮಹದುಪಕಾರವನ್ನು ಹೇಗೆ ಮಾಡಿದ್ದಾರಲ್ಲ, ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಪರಿಪೂರ್ಣವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ಮನುಷ್ಯನಾಗಬೇಕು ಅಂತಂದರೆ ವಿಶೇಷವಾಗಿರ್ತಕ್ಕಂಥ ದಾಸೋಹ ಸೂತ್ರಗಳನ್ನು ಅಪ್ಪಾಜಿಯವರು ರಚನೆ ಮಾಡಿದ್ದಾರೆ. ಶರಣರು ವಚನಗಳನ್ನು ರಚನೆ ಮಾಡಿದರು, ನಾರದ ಸ್ಯಾಂಡಿಲ್ಲರು ಶಿವಸೂತ್ರಗಳನ್ನು ರಚನೆ ಮಾಡಿದರು. ಅದೇ ರೀತಿಯಾಗಿ ಪರಮಪೂಜ್ಯ ಲಿಂಗೈಕ್ಯ ಅಪ್ಪಾಜಿಯವರು ದಾಸೋಹ ಸೂತ್ರಗಳನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಅದನ್ನು ಕೊಟ್ಟಿದ್ದಾರೆ. ಆ ದಾಸೋಹ ಸೂತ್ರದಲ್ಲಿ ಜೀವನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಪ್ಪಾಜಿಯವರು. ಅದು ಯಾವ ರೀತಿಯಾಗಿದೆ ಅಂತ ಕೇಳಿಕೊಂಡಾಗ, ತನ್ನ ಪಾಡಿಗೆ ಮಾಡುವುದು ಉಪಜೀವನ, ತನಗಲ್ಲದೆ ಪರಹಿತರ ಮಾಡುವುದು ಒಳ್ಳೆಯ ಜೀವನ, ತನಗಲ್ಲದೆ ಪರಹಿತರ ಮಾಡುವಲ್ಲಿ ಪರಮಾತ್ಮನನ್ನು ಕಾಣತಕ್ಕಂಥದ್ದು ಅದು ದಾಸೋಹ ಜೀವನವಯ್ಯ, ಮಹಾದಾಸೋಹಿ ಶರಣಬಸವ. ನಿರಂಜನ ನಮ್ಗೆ ಯಾವಾಗಲೂ ಮಾರ್ಗದರ್ಶನ ಮಾಡಿದ್ರು. ಅವರು ಫೌಂಡರ್ VC ಕೂಡ ಅಪ್ಪರ್ ಫೌಂಡರ್ ಚಾನ್ಸಲರ್ ಇದ್ದರು. ಅವ್ರ ಜೊತೆನೇ ಅವ್ರು ಹೆಜ್ಜೆಗೆ ಇಟ್ಟು ನಡೆದ್ರು. ಫೌಂಡರ್ VC ಕೂಡ ಅಣ್ಣವರಿದ್ದಾರೆ. ಅವರ ಮಾರ್ಗದರ್ಶನ ಎಲ್ಲ ವೈದ್ಯರು ಇಲ್ಲೇನು ಕುಳಿತಿದ್ದಾರೆ ಎಲ್ಲ ವೈದ್ಯರು ಅಪ್ಪವ್ರನ್ನ ಅನಾರೋಗ್ಯ ಇದ್ದಾಗ ಅವ್ರ ಸಫರದಲ್ಲಿ ಇವರು ಹೆಜ್ಜೆ ಇಟ್ಟು ನಮಗೆ ನೋವಿನಲ್ಲಿ ಆತ್ಮಸ್ಥೈರ್ಯ ತುಂಬಿ ಧೈರ್ಯ ತುಂಬಿ ನಮ್ಗೆ ಆತ್ಮಬಂಧನ ಆಗಿದ್ದಾರೆ. ಇಲ್ಲಿ ಎಲ್ಲರೂ ಡಾಕ್ಟರ್ಸ್ ಅಂತ ಹೇಳೋದು ನನಗೆ ಭಾಳ ಹೆಮ್ಮೆ ಆಗ್ತದೆ. ಇವರಿಗೆ ಎಷ್ಟು ಕೃತಜ್ಞಗಳು. ಈ ಪ್ರಶಸ್ತಿ ಏನೋ ಸಣ್ಣ ಕೊಡುಗೆ ಅದು ನಮ್ಮ ಸಂಸ್ಥಾನದ ಕೊಡೋದ್ರಿಂದ, ಅವ್ರು ಕೊಟ್ಟ ಸಾಧದಿಂದ ನಮ್ಮ ಹಿಂದಿದೆ ಅಂತ ಬೆಂಬಲ ಏನು ತೋರಿಸಿದ್ದಾರೆ ಅವ್ರಿಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ತಪ್ಪ ಕಡಿಮೆ ಅನ್ನಿಸ್ತದೆ. ಅವ್ರು ಭಾಳ ದೊಡ್ಡ ಸೇವೆ ಮಾಡಿದ್ದಾರೆ ಅಪ್ಪವ್ರಿಗೆ ಮತ್ತು ಸಂಸ್ಥಾನಕ್ಕೆ ಯಾವಾಗಲೂ ನಿಂತಿದ್ದಾರೆ ಅಂತ ಹೇಳಲು ನನಗೆ ಭಾಳ ಹೆಮ್ಮೆ ಆಗ್ತದೆ. ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ರು. ಈಗೆಲ್ಲರೂ ಹೇಳಿದರು ವೈದ್ಯರಂದ್ರೆ ದೇವರ ರೂಪ ಅಂತಾರೆ. ಸೇವಿಂಗ್ ಎ ಲೈಫ್ ಈಸ್ ಗ್ರೇಟರ್ ಸರ್ವಿಸ್ ಟು ಹ್ಯುಮ್ಯಾನಿಟಿ. ಒಂದು ಜೀವವನ್ನು ಉಳಿಸುವುದು ಮಾನವನ ಕುಲಕ್ಕೆ ನೀಡುವ ಅತ್ಯಂತ ದೊಡ್ಡ ಸೇವೆ. ಡಾಕ್ಟರ್ ಟ್ರೀಟ್ಸ್ ಬಟ್ ಗಾಡ್ ಹೀಲ್ಸ್. ಆದರೆ ದೇವರ ಚಿಕಿತ್ಸೆ ನೀಡಲು ಬರಲು ಅತ್ಯಂತ ಮಹತ್ವದ ಸಾಧನೆಯೇ ವೈದ್ಯರೆಂದು ನಾವು ಹೇಳ್ಬೋದು. ಇಂದು ಈ ವೇದಿಕೆಯಲ್ಲಿ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದು ಅವರ ಸಾಧನೆ ನೀಡುವ ಸಣ್ಣ ಗೌರವ ಮಾತ್ರ. ಅವರ ಸೇವೆಗೆ ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಎಲ್ಲರೂ ಕ್ರಾಂತಿ ಮಾಡಿದರು ವೈದ್ಯ ಲೋಕದಲ್ಲಿ, ತಮ್ಮ ಕ್ಷೇತ್ರದಲ್ಲಿ. ಜಗತ್ತಿನ ಸಂಜೀವಿನಿಯಾದ ಮಹಾನ್ ವೈದ್ಯರಿದ್ದಾರೆ ಇವರು. ಅಪ್ಪ ಪ್ರಶಸ್ತಿ ಪಡೆದ ಅಪ್ಪರ ಪೂಜರು ಇದ್ದಾರೆ. ಈ ವೈದ್ಯರ ಲೋಕಕ್ಕೆ ಅವರು ನಮ್ಮ ಸಂಸ್ಥಾನಕ್ಕೆ ಅಪ್ಪರಿಗೆ ಕೊಟ್ಟಿರುವ ಸೇವೆ ನೋಡಿದರೆ ಭಾಳ ಮಾಡಿದ್ದಾರೆ. ನಮಗೆಲ್ಲರಿಗೂ ಧೈರ್ಯ ತುಂಬಿದ್ದಾರೆ. ಅವರು ಎಲ್ಲರ ಕಡೆಯಿಂದ ನಾವು ಗೌರವಪೂರ್ವಕವಾಗಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕಾದ್ರೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಸಿಮೆಂಟ್ ಮತ್ತು ಸಿರಾಮಿಕ್ ವಿಭಾಗದ ವತಿಯಿಂದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ ಕಲಬುರಗಿಯ ಡಿಪಾರ್ಟ್ಮೆಂಟ್ ಆಫ್ ಸೆರಾಮಿಕ್ ಅಂಡ್ ಸಿಮೆಂಟ್ ಟೆಕ್ನಾಲಜಿ ವತಿಯಿಂದ ಇಂಡಿಯನ್ ಸೆರಾಮಿಕ್ ಸೊಸೈಟಿ ಸ್ಟೂಡೆಂಟ್ ಚಾಪ್ಟರ್ PDIC ಕಲಬುರಗಿಯ ವತಿಯಿಂದ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣವು ಸೆರಾಮಿಕ್ಸ್ ಎಜುಕೇಶನ್ ಟು ಎಂಟರ್ಪ್ರೈಸ್ ಆಪರ್ಚುನಿಟೀಸ್ ಇನ್ ಎಜುಕೇಶನ್, ರಿಸರ್ಚ್, ಇಂಡಸ್ಟ್ರಿ ಅಂಡ್ ಎಂಟರ್ಪ್ರೈಸಸ್ ಇನ್ ಸಿರಾಮಿಕ್ ಅಂಡ್ ಅಲೈಡ್ ಫೀಲ್ಡ್ಸ್ ಇನ್ ಅಸೋಸಿಯೇಷನ್ ವಿತ್ ದಿ ಅಮೆರಿಕನ್ ಸಿರಾಮಿಕ್ ಸೊಸೈಟಿ ಸೌತ್ ವೆಸ್ಟ್ ಇಂಡಿಯಾದ ವತಿಯಿಂದ ಶನಿವಾರ ದಿನಾಂಕ 7ನೇ ಮಾರ್ಚ್ 2026ರಂದು ಬೆಳಿಗ್ಗೆ 10:30 ಗಂಟೆಗೆ PDI ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಜರುಗಿತು.
ಈ ವಿಚಾರ ಸಂಕಿರಣಕ್ಕೆ ಪ್ಯಾಟ್ರಾನ್ಸ್ ಗಳಾಗಿ ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಮತ್ತು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಆಫ್ HK ಸೊಸೈಟಿ ಕಲಬುರಗಿ, ಗವರ್ನಿಂಗ್ ಬಾಡಿ ಮೆಂಬರ್ಸ್ ಆಫ್ PDI ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿ ಉಪಸ್ಥಿತರಿದ್ದರು. ಆರ್ಗನೈಸಿಂಗ್ ಚೇರ್ ನಲ್ಲಿ ಡಾಕ್ಟರ್ SR ಪಾಟೀಲ್, ಪ್ರಿನ್ಸಿಪಲ್, PDI ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿ, ಡಾಕ್ಟರ್ ಶ್ಯಾಮ್ ಎಸ್ ರಾವ್, ಚೇರ್ಮನ್, ಇಂಡಿಯನ್ ಸಿರಾಮಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್, ಡಾಕ್ಟರ್ CD ಮಧುಸೂದನ, ವೈಸ್ ಪ್ರೆಸಿಡೆಂಟ್, ಇಂಡಿಯನ್ ಸಿರಾಮಿಕ್ ಸೊಸೈಟಿ. ಆರ್ಗನೈಸಿಂಗ್ ಕೋ ಚೇರ್ ನಲ್ಲಿ ಡಾಕ್ಟರ್ SR ಹೊಟ್ಟಿ, ವೈಸ್ ಪ್ರಿನ್ಸಿಪಲ್ ಅಕಾಡೆಮಿಕ್ಸ್, PDI CEK, ಡಾಕ್ಟರ್ ಭಾರತಿ ಹರ್ಸೂರ್, ವೈಸ್ ಪ್ರಿನ್ಸಿಪಲ್ ಅಡ್ಮಿನಿಸ್ಟ್ರೇಷನ್, PDI CEK, ಇಂಜಿನಿಯರ್ ಮೋಹನ್ ರಾಜ್, ಸೆಕ್ರೆಟರಿ, ಇಂಡಿಯನ್ ಸಿರಾಮಿಕ್ ಸೊಸೈಟಿ ಕರ್ನಾಟಕ ಚಾಪ್ಟರ್, ಕನ್ವೀನರ್ ಡಾಕ್ಟರ್ ವೀರೇಶ್ ಮಲ್ಲಾಪುರ್, ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ CCT, ಕೋಆರ್ಡಿನೇಟರ್ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ CCT, ಸ್ಟೂಡೆಂಟ್ ಚಾಪ್ಟರ್ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಶಶಿ ಭೂಷಣ್, ಶೇಖರ್ ಎಸ್ ರಾಠೋಡ್, ಗುಡ್ಡಿ ಗುಪ್ತಾ, ಲಿಖಿತ್, ಮಹೇಂದ್ರ ಸುಲಂ, ವಿನಯ್ ಪಾಟೀಲ್, ಅಕ್ಷತ್ ಭರದ್ವಾಜ್, ಭರತ್ SP. ಆರ್ಗನೈಸಿಂಗ್ ಕಮಿಟಿಯಲ್ಲಿ ಡಾಕ್ಟರ್ SB ಪಾಟೀಲ್, ಡಾಕ್ಟರ್ ಅಮರೇಶ್ R, ಡಾಕ್ಟರ್ ಪವನ್ ರಂಗದಾಳ್, ಪ್ರೊಫೆಸರ್ ಗುಂಡು ಕೋಳ್ಕೂರ್, ಪ್ರೊಫೆಸರ್ ಹಂಸರಾಜ್ ಸಾಹು, ಇಂಜಿನಿಯರ್ ಮಲ್ಲಿಕಾರ್ಜುನ್ ಕುಮಾಣೆ, ಇಂಜಿನಿಯರ್ ಶರಣು ಜಗತೆ, ಯಲಲಿಂಗ್ ಪರೀದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. It is one of the chapters what started on 15th of November by the kind support of our HK president and also GD members, and also with kind support of our dear principal sir, SR Patil sir. So this is one of the platforms where students will get the opportunity to develop their skills and compete with the IITs and IITs, and also deliver their seminars or webinars, and also interdisciplinary activities, managerial skills. Such type of activities they can develop with the IITs and NITs. So today I can say after 15th November, one seminar we have arranged on the same day, and another was a webinar that was on 25th of January. Today is the third seminar. We started with as a national seminar related to ceramic and metal. Okay, so on this special occasion, I wholeheartedly welcome our chief guest. It's a pleasure to be here, and I hope to interact with all of you a lot. In fact, while I was traveling from Hyderabad to Gulbarga, I had a long conversation with Dr. Madhu about this college, and I'm happy to know that Madhu is an alumnus of this place, and he's doing a great job. And I also came to know that Dr. Venkat, who works for the Defense Metallurgical Research Lab, is also an alumnus of this department. And it's a really good thing that people who graduated from this place are doing extremely well. In fact, most importantly, when I entered this college today morning, I was interacting with Professor Babu Rao, and he was showing me the alumni interaction, and I saw a very nice photograph of all the alumni who has, and I also saw a proud alumni of PDI college. I think that's really very important, and getting connected with the college where they have studied, because I think we join an institution when we don't know anything, and when we go out, we learn from the teachers. So I request all the students to make sure that you remember your teachers. Until unless you are committed to your department studies, you will not succeed in life. And today you are fortunate that your department staff members are organizing such lectures for you, so that tomorrow you shape up a better person in the society. You will get more opportunities. As initially you can take up a job, then you can create your own entrepreneurship. So it's a very good opportunity and utilize this opportunity today. Don't waste your time. And actually everybody are from eminent part of life. They are going to teach you how to conduct in various part of life, and you listen to them carefully, and you become an expert. Tomorrow it will be very easier once you move out of this campus. It is you have to be committed. This is the age when you can flop. There is no, because at 18, 17, tiredness will not be there. For me, I will be a little bit fatigue at 51. But you 17, 18, 19, 20 years old, work hard, and tomorrow you be a better citizen of this country. There is ample of opportunity in CCT today. Finding here and making this event happening, because we met last year in November 15th to form a ceramic society student chapter. As you know, Indian Ceramic Society is one of the oldest professional society in India. It formed 1928. We are reaching 100 years
we are going to celebrate 100 years of celebration in 2028. And we have very active 14 chapters, including Karnataka chapter is the most active chapter, which is going to celebrate 50 years of its existence in 2027. And we have one of the oldest education society, media college, with the HKS, is one of the historic college in the Hyderabad Kannada area. So all these historic events happening at this place. So I am very proud and privileged to be part of this. And congratulations to students chapter who was just inaugurated in November, and they could come up with the two events. What is the webinar? I feel truly motivated by the presence of officials of the HK Society, Mr. Raja Bijimori and Mr. Uday Kumar Kicholi. Really, when I see the kind of encouragement you are giving to education, I feel that the future of our country is in safe hands. Thank you very much for your presence here, sir. It's really very motivating for us. The other thing which I would like to say, I have come here several times last 4 or 5 years, and every time Dr. Patil, who is the principal of your college, he ensures that he spends time with us. Sir, once again, thank you very much. I am very well aware of the kind of commitment and other meetings you may be having, but very fact that you are spending time with us, and particularly the ceramics department. It is a special day for all of us, as we are having a student chapter in Indian Ceramic Society. Through this student chapter, we are conducting this national seminar. I feel very excited to know the people who are with us today, who have come all the way from various places. They are really very good researchers. Maybe Madhusudan, maybe our chief guest, Ravi Kumar sir, and other industry experts who have come here to share their expertise with all of us. So as our Vice President sir rightly said, we have to utilize this opportunity properly, make use of the sessions, understand, ask questions, and continue the work in future also. It is not a single one-day seminar, as our President sir always insists. Carry forward the knowledge, be in touch with the experts, make use of their knowledge in future also. Our alumni, but now he is the first man to become the President of Indian Ceramic Society, Karnataka chapter. First VDS recipient to become the Karnataka chapter, but now he is going to become the first chairman of Indian Ceramic Society, National Ceramic Society from the Karnataka. Second man to become the chairman of Indian Ceramic Society national, and that is, so our Indian Ceramic Society started in 1928. Now he will become the chairman in the century, 100th man of the Indian Ceramic Society. Let us clap, because he is from EDSCT in the meeting also. So they got to conduct the annual session of 100th annual session of Indian Ceramic Society. Dayanand Sagar College, RV College, and MS Ramaya College, NIT Surathkal, all they have competition. Competition is going on, sir. ಮಾರ್ಚ್ 8ರಂದು ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಮುದ್ದಿ ಹನುಮಾನ ದೇವಸ್ಥಾನದ ಎದುರುಗಡೆ ಇರುವ ಸದ್ಭಾವ ಆಸ್ಪತ್ರೆಯ ಪಕ್ಕದಲ್ಲಿನ ನೂತನ ಕಟ್ಟಡದಲ್ಲಿ ಸದ್ಭಾವ ಲೈಫ್ ಸ್ಟೈಲ್, ಒಬೆಸಿಟಿ ಮತ್ತು ಮೆಟಬಾಲಿಕ್ ಕ್ಲಿನಿಕ್ನ ಉದ್ಘಾಟನಾ ಸಮಾರಂಭ ಜರುಗಲಿದೆ ಎಂದು ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಭಿಷೇಕ್ ಮಾಲಿಪಾಟೀಲ್ ಮತ್ತು ಡಾಕ್ಟರ್ ಶಿಲ್ಪಾ ಮಾಲಿಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಕಲಬುರಗಿ ನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ 10 ವರ್ಷಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ನಿರಂತರ ಅತ್ಯುತ್ತಮ ಸೇವೆಗೆ ಹೆಸರುವಾಸಿಯಾಗಿರುವ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರದ ಮುದ್ದಿ ಹನುಮಾನ ದೇವಸ್ಥಾನದ ಎದುರುಗಡೆ ಇರುವ ಸದ್ಭಾವ ಆಸ್ಪತ್ರೆ ಈಗಾಗಲೇ 40,000ಕ್ಕೂ ಅಧಿಕ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಜೀವನದಲ್ಲಿ ಹೊಸ ಚೈತನ್ಯ ತುಂಬಿದೆ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಇತ್ತೀಚೆಗೆ ಎಲ್ಲಾ ಕಡೆ ಮಹಿಳೆಯರು, ಪುರುಷರು ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತಿರುವ ಒಬೆಸಿಟಿ
ಅಂದರೆ ಬೊಜ್ಜಿನ ಸಮಸ್ಯೆಯ ಗಂಭೀರತೆಯನ್ನು ಕಂಡು ಅದನ್ನು ಗುಣಪಡಿಸಿ ಜನರ ಜೀವನವನ್ನು ಮತ್ತೆ ಮೊದಲಿನಂತೆ ಸಾಮಾನ್ಯವಾಗಿಸಲು ತನ್ನ 2ನೆಯ ಯೂನಿಟ್ ಸದ್ಭಾವ ಒಬೆಸಿಟಿ ಅಂಡ್ ಮೆಟಬಾಲಿಕ್ ಕ್ಲಿನಿಕ್ ಇದೇ ಮಾರ್ಚ್ 8ರಂದು ಬೆಳಿಗ್ಗೆ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಜಾತ್ರೆಯ ದಿನವೇ ಹಳೆಯ ಆಸ್ಪತ್ರೆಯ ಪಕ್ಕದಲ್ಲೇ ಅಧಿಕೃತವಾಗಿ ಪ್ರಾರಂಭಿಸುತ್ತಿದೆ. ಈ ಹೊಸ ಕ್ಲಿನಿಕ್ ಮೂಲಕ ಒಬೆಸಿಟಿ ಆಗಲು ಕಾರಣ, ಅದಕ್ಕೆ ಪರಿಹಾರದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಇಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಸಿಗುವ ಮಟ್ಟದ ಚಿಕಿತ್ಸೆಯನ್ನು ಎಲ್ಲಾ ಅತ್ಯಾಧುನಿಕ ತಂತ್ರಜ್ಞಾನದ ಯಂತ್ರಗಳಿಂದ ಪತ್ತೆ ಹಚ್ಚಿ ಜನರಿಗೆ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಅಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಖ್ಯಾತ ವೈದ್ಯರು ಆಗಮಿಸಿ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ನೀಡಲಿದ್ದಾರೆ. ಕಾರಣ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಜನರು ಈ ಹೊಸ ಕ್ಲಿನಿಕ್ಗೆ ಭೇಟಿ ನೀಡುವ ಮೂಲಕ ತಮ್ಮ ಬೊಜ್ಜಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕಾಗಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್ ಮತ್ತು ಡಾಕ್ಟರ್ ಶಿಲ್ಪಾ ಮಾಲಿ ಪಾಟೀಲ್ ದಂಪತಿಗಳು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಕೋರಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಅಭಿಷೇಕ್ ಮಾಲಿ ಪಾಟೀಲ್ ಅಂತ, ಚೇರ್ಮನ್ ಸದ್ಭಾವ್ ಹಾಸ್ಪಿಟಲ್. ಮೇಡಮ್ ಅವರು ಡಾಕ್ಟರ್ ಶಿಲ್ಪಾ ಮಾಲಿ ಪಾಟೀಲ್ ಅಂತ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸದ್ಭಾವ್ ಹಾಸ್ಪಿಟಲ್. ಇವತ್ತಿನ ವಿಶೇಷ ಏನಂದರೆ, ನಾಳೆ 8th of March at 10 o'clock ಸದ್ಭಾವ್ ಹಾಸ್ಪಿಟಲ್ ಇನ್ ಯೂನಿಟ್ 2 ವಿ ಆರ್ ಡೆಡಿಕೇಟೆಡ್ ಒಬೆಸಿಟಿ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಪರ್ಪಸ್ ಏನಂತಂದರೆ, ಯಾರು ದಪ್ಪ ಇರ್ತಾರೆ, ಯಾರ್ದು ವೆಯ್ಟ್ ಜಾಸ್ತಿ ಇರುತ್ತೆ, ಅವ್ರಿಗೆ ಸ್ಪೆಷಲ್ ನೀಡ್ಸ್ ಇರುತ್ತೆ, ಸ್ಪೆಷಲ್ ಕನ್ಸಲ್ಟೇಷನ್ಸ್ ನೀಡಿರುತ್ತೆ, ಅವ್ರಿಗಾಗಿ ಅಂತಲೇ ಡೆಡಿಕೇಟ್ ಮಾಡಿರೋದಂಥ ಒಂದು ಸೆಂಟರು. ಇದರಲ್ಲಿ ಡೈಟಿಷನ್ಸು, ಫಿಸಿಯೋಥೆರಪಿಸ್ಟು, ಗ್ರೂಪ್ ಆಫ್ ಫಿಸಿಷಿಯನ್ಸು, ಸೈಕಿಯಾಟ್ರಿಸ್ಟು, ಆರ್ಥೋಪೆಡಿಷನ್ನು, ಗೈನಕಾಲಜಿಸ್ಟು ಎಲ್ಲರದೂ ರೋಲ್ ಇರುತ್ತೆ. ಒಬ್ಬರದ್ದು ರೋಲ್ ಅಂತ ಇರಲ್ಲ. ಸೊ ಎಲ್ಲರನ್ನೂ ಒಳಪಟ್ಟಿರೋಂಥ ಸೆಂಟರ್ ಸದ್ಭಾವ ಹಾಸ್ಪಿಟಲ್. ಅದರಿಂದಾಗಿ 1 floor ವಿ ಆರ್ ಡೆಡಿಕೇಟಿಂಗ್ ಟು ಸದ್ಭಾವ ಲೈಫ್ ಸ್ಟೈಲ್ ಆ್ಯಂಡ್ ಮೆಟಬಾಲಿಕ್ ಕ್ಲಿನಿಕ್ ಒಬೆಸಿಟಿ ರಿಲೇಟೆಡ್. ಸೊ ಇದರಲ್ಲಿ ನಾವು ಏನು ಕವರ್ ಮಾಡ್ತೀವಿ ಅಂತಂದರೆ, ಪೇಷಂಟ್ಸ್ ವೇಟ್ ಗೇನ್ ಆಗಿರೋದಕ್ಕೆ ಬರೀ ಊಟ ಸರಿ ಇಲ್ಲ ಅಂತ ಅಷ್ಟೇ ಕಾರಣ ಇರಲ್ಲ. ಮೇಜರಾಗಿ ಊಟ ಸರಿ ಇರಲ್ಲ, ಅದರ ಜೊತೆಗೆ ನಿದ್ದೆ ಸರಿ ಇರಲ್ಲ, ಸ್ಲೀಪ್ ರಿಲೇಟೆಡ್ ಡಿಸಾರ್ಡರ್ಸು, ಸ್ಟ್ರೆಸ್ ಇರುತ್ತೆ, ಎಕ್ಸಸೈಸ್ ಮಾಡ್ತಿರಲ್ಲ. ಸೊ 4-5 ಆಸ್ಪೆಕ್ಟ್ಸ್ ನಾವು ಕವರ್ ಮಾಡಬೇಕಂತ ಆಗುತ್ತೆ. ಒಬೆಸಿಟಿ ಈಸ್ ಅ ಮದರ್ ಆಫ್ 200+ ಕಾಂಪ್ಲಿಕೇಶನ್ಸ್ ಅಂತ ಅಂತೀವಿ. ಮೇನ್ ರೀಸನ್ ಶುಗರ್, BP, ಕೊಲೆಸ್ಟ್ರಾಲು, ಹಾರ್ಟ್ ಅಟ್ಯಾಕ್ಸು ಇದೆಲ್ಲ ಬರೋದಕ್ಕೆ ಕಾರಣ ಇರೋದೇ ಒಬೆಸಿಟಿ. ಸೊ ಒಬೆಸಿಟಿ ಈಸ್ ಅ ರೂಟ್ ಕಾಸ್. ಅದನ್ನು ನಾವು ಅಡ್ರೆಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದಕ್ಕಾಗಿ ಅಂತಲೇ ಒಂದು ಡೆಡಿಕೇಟೆಡ್ ಸೆಂಟರ್ ಅಂತ ಗುಲ್ಬರ್ಗಕ್ಕೆ ಟುಮಾರೋ ವಿ ಆರ್ ಗಿವಿಂಗ್. ಈ ಇದರಲ್ಲಿ ಏನಾಗುತ್ತೆ, ಡಿಟೇಲ್ ಅಸೆಸ್ಮೆಂಟ್ ಆಫ್ ದ ಪೇಷಂಟು, ಬಾಡಿ ಕಾಂಪೋಸಿಷನ್ ಅನಲೈಸಿಸ್ ಅಂತಂತೀವಿ. ಪೇಷಂಟ್ಸ್ ಬಾಡಿಯಲ್ಲಿ ಫ್ಯಾಟ್ ಎಷ್ಟಿದೆ, ಮಸಲ್ಲು, ವಾಟರ್ ಕಂಟೆಂಟ್ ಎಷ್ಟಿದೆ, ಇನ್ಫ್ಲಮೇಷನ್ ಎಷ್ಟಿದೆ, ಅವ್ರದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂತೀವಿ, ಯಾವ ಪ್ರಮಾಣ ಇದೆ, ಅದರ ಪ್ರಕಾರ ಅವ್ರಿಗೆ ಟ್ರೀಟ್ಮೆಂಟ್ ಸೂಟೇಬಲ್, ಅವ್ರ ವೇಟು, ಅವ್ರ ಏಜ್ ಪ್ರಕಾರ ಎಕ್ಸಸೈಸ್ ಥೆರಪೀಸು, ಅವ್ರದ್ದು ಮೆಂಟಲ್ ಹೆಲ್ತ್ ಸ್ಟೇಟಸ್ಸು, ಅವ್ರದ್ದು ಏನು ಡಿಪ್ರೆಷನ್ ಇದೆನಾ, ಏನು ಇಶ್ಯೂಸ್ ಇದೆ, ಏನಾದರೂ ಈಟಿಂಗ್ ಡಿಸಾರ್ಡರ್ಸ್ ಇದೆನಾ, ಅದನ್ನು ಅಡ್ರೆಸ್ ಮಾಡೋಕ್ಕೆ ಮೆಂಟಲ್ ಹೆಲ್ತ್ ಎಕ್ಸ್ಪರ್ಟ್ ಇರ್ತಾರೆ, ಫಿಸಿಷಿಯನ್ ಆ್ಯಂಡ್ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಆ್ಯಂಡ್ ಆಲ್ಸೋ ಡೈಟಿಷಿಯನ್ಸ್ ಇರ್ತಾರೆ. ಯಾರಿಗೆ ಒಬ್ಬರಿಗೆ ಒಂದು ಊಟ ಸೆಟ್ ಆಗುತ್ತೆ, ಒಂದು ಸೆಟ್ ಆಗಲ್ಲ, ಡಯಟ್ ಯಾವ ಥರ ಮಾಡಬೇಕು, ಸಡನ್ನಾಗಿ ಊಟ ಬಿಡೋದು, ದಟ್ ಈಸ್ ಆಲ್ಸೋ ನಾಟ್ ರೈಟ್. ಸೊ ಇಟ್ ಹ್ಯಾಸ್ ಟು ಬಿ ಪ್ರೋಗ್ರಾಮ್ಡ್ ಡಯಟ್ ಆ್ಯಂಡ್ ವೀಕ್ಲಿ ಫಾಲೋಅಪ್ಸ್ ಇರುತ್ತೆ ಪೇಷಂಟ್ಸ್ಗೆ. ಸೊ this is one of its kind center in Gulbarga, which we are dedicating tomorrow, which is 8th of March, starting at 10 AM. ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಸಿಂಧೂರ್ ಬಟ್ಟೆ ಅಂಗಡಿಗೆ ಆಕಸ್ಮಿಕ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಟ್ಟೆ ಮತ್ತು ಸಾಮಾನುಗಳು ಅಗ್ನಿಗೆ ಆಹುತಿಯಾಗಿವೆ. ಕಲಬುರಗಿ ನಗರದ ಪುಟಾಣಿ ಗಲ್ಲಿಯಲ್ಲಿ ಇರುವ ಸಿಂಧೂರ್ ಬಟ್ಟೆ ಅಂಗಡಿಗೆ ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಅಂಗಡಿಯಲ್ಲಿ ಇರುವ ಬಟ್ಟೆಗಳು ಹಾಗೂ ಸಾಮಾನುಗಳು ಸುಟ್ಟು ಭಸ್ಮವಾಗಿವೆ ಎಂದು ಸಿಂಧೂರ್ ಬಟ್ಟೆ ಅಂಗಡಿಯ ಮಾಲೀಕರಾದ ಕಿರಣ್ ಹಿಬಾರೆ ಅವರು ನಮ್ಮ ಸುದ್ದಿ ಸಮಯದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ದೇವಾನಂದ್ ಬಿರಾದಾರ್ ಅವರು ಸಹ 3 ಅಂತಸ್ತಿನ ಅಂಗಡಿ ಸುಟ್ಟು ಕರಕಲಾಗಿರುವ ಕುರಿತು ಮಾತನಾಡಿದರು. ಸಾವಿರಾರು ಜನ ಬಂದು ಬೆಂಕಿಗೆ ಬಟ್ಟೆ ಅಂಗಡಿ ಆಹುತಿಯಾಗಿದ್ದನ್ನು ನೋಡುತ್ತಿರುವ ದೃಶ್ಯಗಳು ಕಂಡು ಬಂದವು. ನಾನು ಕಿರಣ್ ಕುಮಾರ್ ಹಿಬಾರೆ. ನನಗೆ ಮುಂಜಾಳು 4 o'clock ನನ್ನ ಕಾಲ್ ಬಂದಿತ್ತು. ಇಲ್ಲಿ TCಲಿಂದ ಬ್ಲಾಸ್ಟ್ ಹಾಕಿಸಿ ಇಲ್ಲಿ ರಿವರ್ಸ್ ನಮಗೆ ಸುಟ್ಟದ ಅಂತಿಸಿ ಶಾಪ್. ಇಲ್ಲಿ ಬಂದ ತಕ್ಷಣ ಎಲ್ಲ ಸುಡ್ಲಕತ್ತಿತ್ತು. ಆಲ್ಮೋಸ್ಟ್ ಆಲ್ ಬಿಲ್ಡಿಂಗ್ ಡ್ಯಾಮೇಜ್ ಆಗ್ಯದ. ಸ್ಟಾಕ್ ಪೂರಾ ಕ್ಲಾತ್ ಎಲ್ಲ ಬಸ್ಟ್ ಆಗ್ಯದ, ಪೂರಾ ಸುಟ್ಟದ ರೀ. ಆಲ್ಮೋಸ್ಟ್ ಆಲ್ ಬಿಲ್ಡಿಂಗ್ ಪ್ಲಸ್ ಸ್ಟಾಕ್, CCTV
ಕಂಪ್ಯೂಟರ್ಸ್, ಫರ್ನಿಚರ್ಸ್ ಎಲ್ಲ ಕೂಡಿ 1.5 2 crores ತನ ಇದು ಆಗ್ಯದ. ಇವತ್ತಿನ ದಿವಸ ಸಿಂಧೂರ್ ಡಿಸ್ಟ್ರಿಬ್ಯೂಟರ್ ಕಿರಣ್ ಕುಮಾರ್ ಹಿಬಾರಿ ಅನ್ನೋರ ಅಂಗಡಿ, ಬಟ್ಟೆ ಅಂಗಡಿಯನ್ನ ಎಲೆಕ್ಟ್ರಿಕಲ್ ದುರಂತದಿಂದ ಇವತ್ತು ಬಟ್ಟೆ ಅಂಗಡಿ ಸುಟ್ಟೋಗಿದೆ. ಸುಮಾರು ದಿವಸಗಳಿಂದ ಹೇಳ್ತಾ ಇದ್ರು ಎಲೆಕ್ಟ್ರಿಕಲ್ ಪವರ್ ಫ್ಲಕ್ಚುಯೇಟ್ ಆಗ್ಲಿಗತ್ತದ, ಭಾಳ ನಮ್ದು ಎಲ್ಲ ಇನ್ಸ್ಟ್ರೂಮೆಂಟ್ ಅದು ಸುಟ್ಲೋಗತ್ತವ, ಕಂಪ್ಯೂಟರ್ ಸುಟ್ಲೋಗತ್ತವ ನೋಡ್ರಿ ಅಂತ ಎಲೆಕ್ಟ್ರಿಕಲ್ ಬೋರ್ಡ್ದವ್ರಿಗೆ ಕಂಪ್ಲೇಂಟ್ ಅದು ಎಲ್ಲ ಕೊಟ್ರು ಏನೂ ಆಗಿಲ್ಲ. ಇವತ್ತಿನ ದಿವಸ 4 ಗಂಟೆಗೆ ನಮ್ಮ ಗೆಳೆಯರು ಫೋನ್ ಮಾಡಿದ್ರು, 4 ಗಂಟೆ 10 ನಿಮಿಷಕ್ಕೆ ಹಂಗೆ ಫೋನ್ ಮಾಡಿದ್ರು, ನಮ್ಮ ಬಟ್ಟೆ ಅಂಗಡಿ ಸುಡ್ತಾ ಇದೆ, ಎಲೆಕ್ಟ್ರಿಕಲ್ ಪವರ್ ಇಂದ ಮೋಸ್ಟ್ಲಿ ಆಗಿರ್ಬೋದು ಅಂತ. ಅದಕ್ಕೆ ನಾವೆಲ್ಲರೂ 4 ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಬಂದು ನೋಡಿದಾಗ ಬಟ್ಟೆ ಅಂಗಡಿ ಪೂರ್ಣ ಉರಿತಾ ಇತ್ತು. ಬಟ್ಟೆ ಅಂಗಡಿಯಲ್ಲಿದ್ದ ಎಲ್ಲ ಸಾಮಾನು ಎಲ್ಲಾನು ಸುಟ್ಟೋಗ್ಯದ. ಈ ಒಂದು ರಂಜಾನ್ ಹಬ್ಬ, ಯುಗಾದಿ ಹಬ್ಬದಗೋಸ್ಕರ ಅವರು ಸಿಕ್ಕಾಪಟ್ಟೆ ಸ್ಟಾಕ್ ಅನ್ನು ಹಾಕಿದ್ರು, ಅಂಗಡಿಯಲ್ಲಿ ಜಾಗ ಇರೋದಷ್ಟು ಸ್ಟಾಕ್ ಹಾಕಿದ್ರು, ಅವೆಲ್ಲವೂ ಸುಟ್ಟು ಕರ್ಕಲ್ ಆಗಿದಾವೆ ಇವತ್ತು. ಬಿಕಾಸ್ ಒಂದು ಅಗ್ನಿ ದುರಂತ ಅನ್ಬೋದು. ಅಗ್ನಿ ದುರಂತ ಕಾರಣ ವಿದ್ಯುತ್ ಶಕ್ತಿ ಕಾರಣ. ಇವಾಗ್ಲೂ ಅದು ಎಲೆಕ್ಟ್ರಿಕಲ್ ಪವರ್ದವ್ರು ಬಂದು ಇವಾಗ್ಲೂ ಅದನ್ನ ಮಾಡಕ್ ನೋಡಿದ್ರು, ಇವಾಗ ಮತ್ತೆ ಬ್ಲಾಸ್ಟ್ ಆಗಿದೆ. ಅದು TC ಇವಾಗ್ಲೂ ಮತ್ತೆ ಬ್ಲಾಸ್ಟ್ ಆಗಿದೆ. ಸೊ ನಾವು ಜಸ್ಟ್ ಬ್ಲಾಸ್ಟ್ ಆಗಿದೆ ಇವಾಗ್ಲೂ. ಲೈನ್ ಮ್ಯಾನ್ ಎದುರುಗಡೆನೆ ಬ್ಲಾಸ್ಟ್ ಆಗಿದೆ. ಈ ಒಂದು ಅದು ಎಲ್ಲಿ ಫಾಲ್ಟ್ ಅದ, ಅದು ಎಲ್ಲಿ ಅದಕ್ಕೆ ಹಿಡಿಬೇಕು ಮಾಡಬೇಕು, ಸುಮಾರು ದಿವಸಗಳಿಂದ ನಾವು ವಿದ್ಯುತ್ ಶಕ್ತಿ ಮಂಡಳಿಗೆ ಜಸ್ಕಾಂದವರಿಗೆ ಕಂಪ್ಲೇಂಟ್ ಕೊಟ್ಟರು, ಹೇಳಿದ್ರು ಯಾವುದೇ ಒಂದು ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಅದರಿಂದ ಇವತ್ತು ನಮಗೆ ಲಕ್ಷಾನು ಗಂಟ್ಲೆ ನಮ್ಮ ಗೆಳೆಯರದ ಅಂಗಡಿಯನ್ನ ಸುಟ್ಟೋಗಿದೆ. ಸುಮಾರಾಗಿ ಅವ್ರು ಹೇಳ್ತಾ ಇದ್ದಾರೆ 2 ಕೋಟಿ ಅಷ್ಟು ಲಾಸ್ ಆಗಿದೆ ಅವ್ರಿಗೆ ಪಾಪ. ಅದಕ್ಕೆ ಸರ್ಕಾರ ಏನಾದ್ರೂ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತೀವಿ. ಮಹಾನಗರ ಪಾಲಿಕೆ ಕಲಬುರಗಿ ಪೌರ ಕಾರ್ಮಿಕ ವಾಹನ ಚಾಲಕ ಮತ್ತು ಲೋಡರ್ಸ್ ಒಕ್ಕೂಟದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತ್ಯೋತ್ಸವದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ದಿನಾಂಕ 6ನೇ ಮಾರ್ಚ್ 2026ರಂದು ಮಹಾನಗರ ಪಾಲಿಕೆ ಕಲಬುರಗಿ ಪೌರ ಕಾರ್ಮಿಕ ವಾಹನ ಚಾಲಕ ಮತ್ತು ಲೋಡರ್ ಒಕ್ಕೂಟದ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೆಯ ಜಯಂತ್ಯೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಗೌರವಾಧ್ಯಕ್ಷರಾಗಿ ಶಿವಕುಮಾರ್ ಮುಡ್ಡಿ, ಅಧ್ಯಕ್ಷರಾಗಿ ರಾಜು ನೂಲ್ಕರ್, ಕಾರ್ಯಾಧ್ಯಕ್ಷರಾಗಿ ಸಂತೋಷ್ ದಾಡಿ, ಉಪಾಧ್ಯಕ್ಷರಾಗಿ ರಾಜು ಕಟ್ಟಿಮನಿ, ಕಾರ್ಯದರ್ಶಿಗಳಾಗಿ ಆನಂದ್ ಇಂಗಳಗಿ, ಖಜಾಂಚಿಗಳಾಗಿ ಅನಿಲ್ ಕುಮಾರ್ ಚಕ್ರ ಇವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಸೇರಿದಂತೆ ಎಲ್ಲಾ ಪೌರ ಕಾರ್ಮಿಕರು, ವಾಹನ ಚಾಲಕರು ಮತ್ತು ಲೋಡರ್ಸ್ಗಳು ಉಪಸ್ಥಿತರಿದ್ದರು. ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ವಿಶ್ವಗುರು ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ತದನಂತರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ನೂತನ ಪದಾಧಿಕಾರಿಗಳಿಗೂ ಸನ್ಮಾನ ಮಾಡಿ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ಗಳ ಒಕ್ಕೂಟದಿಂದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲು ಇವತ್ತು ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ರಾಜು ನೂಲ್ಕರ್ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅತಿ ವಿಜೃಂಭಣೆಯಿಂದ ಆಚರಿಸಬೇಕಂತ ಈ ಸಲ ನಾವು ಭಾಳ ಎಲ್ಲರಿಗೂ ಒಕ್ಕಟ್ಟಾಗಿ ಆಚರಿಸ್ಬೇಕಂತ ವಿನಂತಿ. ಎಲ್ಲರಿಗೆ ಜೈ ಭೀಮ್ಗಳು. ಏನು ಇವತ್ತು ಸಾಯಂಕಾಲ ನಮ್ಮ ಪೌರ ಕಾರ್ಮಿಕರ, ವಾಹನ ಚಾಲಕರ ಮತ್ತು ಲೋಡರ್ಸ್ಗಳ ಒಕ್ಕೂಟ ವತಿಯಿಂದ ಇವತ್ತು ಬಾಬಾ ಸಾಹೇಬರ ಮತ್ತು ಡಾಕ್ಟರ್ ಜಗಜೀವನ್ ರಾಮ್ರವ ಜಯಂತಿ ಅಂಗವಾಗಿ ಇವತ್ತು ಸಭೆ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ಸರ್ವಾನುಮತದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಸಭೆ ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ನಮಗೆ ಹೊಸದಾಗಿ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ನೂಲ್ಕರ್ ಅವರು, ಆಮೇಲೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜು ಕಟ್ಟಿಮನಿ ಅವರು ಮತ್ತು ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಮುಡ್ಡಿ ಅವರು, ಮತ್ತೆ ಕಾರ್ಯಾಧ್ಯಕ್ಷರಾಗಿರುವಂಥ ನಮ್ಮ ಸಂತೋಷ್ ದಾಡಿ ಅವರು ಹಾಗೂ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆನಂದ್ ಅವರು ಕೂಡ ಇವತ್ತಿಂದ ಈ ಒಂದು ಸಮಿತಿಯಲ್ಲಿ ಎಲ್ಲರೂ ಒಂದೊಂದು ಹುದ್ದೆಗಳನ್ನು ಕೊಟ್ಟು ಅವರು ಒಳ್ಳೆ ಕೆಲಸ ಮಾಡಿ, ಅಂದ್ರೆ ಈ ಒಂದು ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ರಾಜು ನೂಲ್ಕರ್
ಎಲ್ಲರೂ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.